ನೋಡಿದ್ರೆ ಈ ಬಿಸಿಲು ಕಾಲದಲ್ಲಿ ಡೆನಿಮ್ ಜಾಕೆಟು ಇದು ಓಕೆ. ಮುಖ ತೋರಿಸು ಎಬ್ಬಿ ಇಷ್ಟ ಆಯನೋ ಬೋ ಇವಾಗ ಬೋವನ್ನು ಬೋಬೋ ಅಂತ ಇಲ್ಲ. ಸೊ ಹಾಯ್ ಎಲ್ಲರೂ ನಮಸ್ಕಾರ ಗಾಯ್ಸ್, ಹೇಗಿದ್ದೀರಾ ನೀವೆಲ್ಲರೂ? ಸೊ ಇನ್ನೊಂದು ಬ್ಲಾಗ್ನಲ್ಲಿ ಎಲ್ಲರಿಗೂ ಸ್ವಾಗತ. ಸೊ ಇವಾಗ ಏನು ಬ್ಲಾಗ್ ಮಾಡೋ ಕಾರಣ ಏನಂದರೆ, ಸೊ ಗೈಸ್ ನಾವು ಹೋಗ್ತಿರೋದು ಟ್ರಿಪ್ಪಿಗೆ. ಎಲ್ಲಿ ಯಾವ ಟ್ರಿಪ್ಪಿಗೆ ಅಂದರೆ ಅದು ನಾನು ನಿಮ್ಮನ್ನ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈಗ ಫಸ್ಟು ಬಂದು ನಿಮ್ಗೆ ತೋರಿಸೋಣ ನಮ್ಮ ಲಗೇಜಸ್ ಎಲ್ಲ ಹೆಂಗೆ ಪ್ಯಾಕ್ ಮಾಡ್ತಾಯಿದ್ದೀರಿ. ಸೊ ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ಈ ಲಗೇಜಲ್ಲಿ ನಂದು, ನನ್ನ ತಮ್ಮದು ಮತ್ತು ನಮ್ಮ ಅಪ್ಪದು, ಇದು ಒಂದರಲ್ಲಿ ನಮ್ಮ ಮಮ್ಮಿದು ಗೈಸ್. ಇಲ್ಲಿ ನೋಡಿ, ಇದೊಂದರಲ್ಲಿ ಅವ್ರ ಸೀರೆ ಫುಲ್ ಬರುತ್ತೆ. ಸೊ ಬನ್ನಿ ತೋರಿಸ್ತೀನಿ ಇವಾಗ ಅವ್ರೇನು ಮಾಡ್ತಾವ್ರೆ. ಓ ಶೌರವ್ ದೇಖಿ, ಇಲ್ಲಿ ನಮ್ಮಮ್ಮ ಫುಲ್ಲು ಬೀರಿಂದ ಎಲ್ಲ ತೆಗ್ದುಬಿಟ್ಟು ನೋಡ್ತಾವ್ರೆ. ಇಲ್ಲಿ ನೋಡಿ ಗೈಸ್, 3 ಸಾರಿ ಎತ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು 1000 ಸಾರಿ ಗುಲ್ ತೆಗ್ದುಬಿಟ್ಟವ್ರೆ. ಇನ್ನೂ ಎಷ್ಟು ತೆಗಿತಾರೆ ಗೊತ್ತಿಲ್ಲ. ಇಲ್ಲಿ ನನ್ನ ತಮ್ಮ ಇರಿ ನಿಮ್ಗೆ ತೋರಿಸ್ತೀನಿ. ನನ್ನ ತಮ್ಮ ಏನು ಮಾಡ್ತಾವನೆ. ತಮ್ಮ ಇವ್ನು ನೋಡಿದ್ರೆ ಈ ಬಿಸಿಲು ಕಾಲದಲ್ಲಿ ಡೆನಿಮ್ ಜಾಕೆಟು ಇದು ಓಕೆ ಗೈಸ್. ಇನ್ನೂ ಎಷ್ಟು ತೆಗೀತು ಅಂತ ಗೊತ್ತಿಲ್ಲ. ಈ ಜಾಕೆಟ್ ಹಾಕ್ತಾನಂತೆ, ಈ ಜಾಕೆಟು ಈ ಬಿಸಿಲು ಕಾಲದಲ್ಲೆಲ್ಲ ಜಾಕೆಟ್. ಲೋ ಅವರು ಮುಖ ತೋರಿಸು ನಾಚಿಕೆ ಪಡ್ತಾವನೆ. ಸೊ ಗೈಸ್ ಬನ್ನಿ ಫಸ್ಟು ಪ್ಯಾಕ್ ಮಾಡ್ಬಿಡೋಣ. ಪ್ಯಾಕ್ ಮಾಡಿ ನಿಮ್ಮೆಲ್ರಿಗೂ ತೋರಿಸ್ತೀನಿ ಎಷ್ಟಿದೆ. ಸೊ ಆಲ್ರೆಡಿ ನಂದೊಂದು ಆಯಿತು, ನಮ್ಮ ಅಪ್ಪದಾಯಿತು. ಇಲ್ಲಿ ನಮ್ಮದು ಸ್ವಲ್ಪ ಬೆಡ್ಶೀಟು ಮತ್ತು ಈ ಜಾಗದಲ್ಲಿ ಸೌರಭ್ದು ಬರುತ್ತೆ. ಐಸ್ ನಮ್ಮಮ್ಮ ಸೀರೆ 2-3 ತೊಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಸೀರೆ ತೊಗೊಂಡೋಗ್ತವ್ರೆ. ಗೊತ್ತಿಲ್ಲ ಈ ಸಾಲತ್ತಾ ಇಲ್ವಾ ಈ ಬ್ಯಾಗಲ್ಲಿ. ಬನ್ನಿ ನೋಡೋಣ. ಹೇಳ್ತಾ ಇದ್ರು ಇದ್ರಲ್ಲಿ ಹಾಕೋಣ ಅಂತ. ಇದರಲ್ಲಿ ಎಲ್ಲಿ ಗೈಸ್ ಜಾಗ? ಈ ಸೌರಭ್ಗೆ ಇಷ್ಟ ಆಗ್ಬಿಟ್ರೆ ಅವ್ರ ಸೀರೆ ನಾನು ಆಚೆ ಕಟ್ಟಬೇಕು, ಇಲ್ಲಿ ದಾರ ಕಟ್ಬಿಟ್ಟು ಆಚೆ ಕಡೆ ಕಟ್ಟಬೇಕಿತ್ತು ಆ ಥರ. ಸೊ ಬನ್ನಿ ಫಸ್ಟ್ ಈ ಸೀರೆಗಳು ಪ್ಯಾಕ್ ಮಾಡೋಣ. ಅಯ್ಯೋ ಫೋನ್ ಏನು ಮಾಡ್ತಾಯಿದೆ, ಆಚೆ ಬಾಪ ನೀನು ಫಸ್ಟು ಒಳಗಡೆ ಹಾಕೋಣ. ಆಲ್ಮೋಸ್ಟ್ ಗಾಯ್ಸ್ ಈಗ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದಾಯಿತು. ಸೊ ಇಲ್ಲಿ ಈಗ ನಮ್ಮದು ಜೆಟ್ಟಿಗೆ ಪೆಡಿಗ್ರಿ ಆರ್ಡರ್ ಮಾಡಿದ್ದೆ. ಸೊ ಪೆಡಿಗ್ರಿನೂ ಬಂದ್ಬಿಟ್ಟೈತಿ, ಯಾಕಂದರೆ ಲಾಂಗ್ ಟೂರ್ಗೆ ಹೋಗ್ತಾ ಇರೋದು. ಸೊ ಪೆಡಿಗ್ರಿ ರೋಡಲ್ಲಿ ನಮಗೆ ಎಲ್ಲ ಸಿಕ್ಕಲ್ಲ ಹತ್ರ ಎಲ್ಲೋ. ಸೊ ಈಗ ಈ ಪೆಡಿಗ್ರಿ ಆರ್ಡರ್ ಮಾಡಿದ್ದೀರಿ. ಸೊ ಇದು ಬಂದು ಅಡಲ್ಟ್ ಪೆಡಿಗ್ರಿ. ಸೊ ಇದರಲ್ಲಿ ಅಡಲ್ಟ್ ಕಾಪಿ ಎಲ್ಲ 2 ತಿನ್ಬೋದು. 1 2 3 4 6 7. ಸೊ 15 ಪೀಸ್ ಇದೆ ಇದರಲ್ಲಿ. ಸೊ ಓಕೆ. ಸೊ ಬ್ಯಾಗ್ ಲಗೇಜಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ಸೊ ಇಲ್ಲಿ ನೋಡ್ಬೋದು 2 ಬ್ಯಾಗು ಪ್ಯಾಕ್ ಆಗಿಬಿಟ್ಟಿದೆ. ಇದು ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದೆ, ಇದು ಫುಲ್ ಆಗಿಬಿಟ್ಟಿದೆ. ಇವಾಗ ಏನಂದರೆ ಕಾರ್ ತೊಗೊಬರ್ಬೇಕು, ಒಂದು ಮಧ್ಯಾಹ್ನ ತೊಗೊಬರ್ತೀನಿ. ಸ್ವಲ್ಪ ಮನೆ ಕೆಳಗಡೆ ಎಲ್ಲ ಸ್ವಲ್ಪ ಪಾರ್ಕಿಂಗ್ ಪ್ಲೇಸ್ ಸ್ವಲ್ಪ ಖಾಲಿ ಆಗಲಿ. ಸೊ ಎಲ್ಲ ಖಾಲಿ ಆಗಿದ್ಮೇಲೆ ಕಾರ್ ತೊಗೊಬರ್ತೀನಿ. ಕಾರ್ ತೊಗೊಬನ್ನಿ ಗಾಡಿಯಲ್ಲಿ ಲೋಡ್ ಮಾಡಬೇಕು. ಇದು ಲೋಡ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಸೀಕ್ರೆಟ್ ತೋರ್ಸೋಕೆ, ಒಂದು ಟ್ರಿಕ್ ತೋರ್ಸೋಕೆ ಹೋಗ್ತಾಯಿದ್ದೀನಿ. ಈ ಸ್ಕಾರ್ಪಿಯೋ ಕಾರಲ್ಲಿ ನಾವು ಏನು ಕ್ಯಾರಿ ಮಾಡೋಕೆ ಹೋಗ್ತೀನಿ ಅಂದರೆ ವೀಡಿಯೋನ ನೋಡಿ ಪೂರ್ತಿ. ಸೊ ಗಾಯ್ಸ್ ಈಗ ಏನಂದರೆ ನಾವು ಪೆಟ್ರೋಲ್ ಫಿಲ್ ಮಾಡಿ ಬಂದಿದ್ದೀನಿ. ಸೊ ನಿಮಗೆಲ್ರಿಗೂ ನಾನು ತೋರ್ಸೋಕ್ಕಾಗಿಲ್ಲ. ಸೊ ಗಾಡಿ ಯಾವ ಥರ ಬಂದೈತೆ ಅಂತ. ಸೊ ಗಾಡಿ ನೋಡಿ ಆಲ್ಮೋಸ್ಟ್ ಫುಲ್ ರೆಡಿ ಮಾಡಿಬಿಟ್ಟಿದ್ದೀವಿ. ಇವಾಗ ಡೀಸೆಲ್ ಫುಲ್ ಮಾಡ್ತಾಯಿದ್ದೀರಿ. ಸೊ ಇಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಸೊ ಈಗ ಡೀಸೆಲ್ ಫಿಲ್ ಮಾಡ್ತಾವ್ರಪ್ಪ. ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಬಿಟ್ಟು ಸೊ ಒಳಗಡೆ ನಿಮಗೆ ತೋರಿಸ್ತೀನಿ ನಾನು ಅದು ಯಾವ ಥರ ನಾವು ಮಾಡಿದ್ದೀರಂದರೆ. ಒಂದು ನಿಮಿಷ. ಇಲ್ಲಿ ಬೆಡ್ಡು ಹಾಸಿಗೆದು ತೊಗೊಂಬಂದು ಇಲ್ಲಿ ಗಾಡಿ ಸೀಟೆಲ್ಲ ಮಲಗಿಸ್ಬಿಟ್ಟು ಇಲ್ಲಿ ಇಕ್ಕಿದ್ದೀರಿ. ಸೊ ಮಮ್ಮಿ ಹಾಯ್. ಸೊ ಇಲ್ಲಿ ನನ್ನ ತಮ್ಮ ಇದ್ದಾನೆ, ತಲೆ ಬಗ್ಸ್ಕೊಂಡಿದ್ದಾನೆ, ಯಾವಾಗಲೂ ತಲೆ ಬಗ್ಸ್ಕೊಂಡಿರ್ತಾನೆ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಸೊ ಈಗ ಒಟ್ಟೋದೆ ಮನೆಗೆ. ನಾವರು ಎಲ್ಲಿ ಹೋಗ್ತಾಯಿದ್ದೀರಿ ಪ್ರತಿಯೊಂದು ಸ್ಟಾಪು ಎಲ್ಲ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಸೊ ಈಗ ಡೀಸೆಲ್ ಫುಲ್ ಆಗ್ತಾಯಿದೆ. ಸೊ ಗಾಡಿದು ಒಂದು ಸಲ ಹಿಂದೆ ಲುಕ್ಕು. ಇಲ್ಲಿ ನಮ್ಮ ಡನ್ ಬಸ್. ನಮಸ್ಕಾರ ಬಸ್. ನಮ್ಮ ಜೆಟ್ಟಿಗೆ ಹ್ಯಾಪಿ ಅಂದರೆ ಹ್ಯಾಪಿ, ಹೆವಿ ಖುಷಿಗಿರ್ತಾನೆ ಅವನು. ಲಾಂಗ್ ಡ್ರೈವ್ ಅಂದ್ರೇ ಇವನಿಗೆ ಹೆವಿ ಇಷ್ಟ, ಹೆವಿ ಇಷ್ಟ. ಆಯನೋ ಇವಾಗ ಬೋಬು ಅಂತ ಇಲ್ವಾ ಭಯಾನ. ಈಗ ತುಂಬ ಖುಷಿಯಲ್ಲಿದ್ದಾನೆ. ಡೈರೆಕ್ಟ್ ನಾವು ಊಟ ಮಾಡೋವಾಗ ಸಿಗ್ತೀರಿ. ಇನ್ನೂ ಊಟ ಕೂಡ ಮಾಡಿಲ್ಲ ಗೈಸ್, ಊಟ ಬೇರೆ ಮಾಡಬೇಕು. ಸೊ ಊಟ ಮಾಡೋವಾಗ ಸಿಗ್ತೀನಿ. ಇವಾಗ ಬಿಲ್ ಪೇ ಮಾಡಬೇಕು ಗೈಸ್. ಈಗ ನಾವು ಊಟ ಎಲ್ಲ ಮುಗಿಸಿ ಪೆಟ್ರೋಲ್ ಪಂಪಲ್ಲಿ ಸ್ಟಾಪ್ ಹಾಕಿದ್ದು.
ಸೊ ಊಟ ಎಲ್ಲ ಮುಗಿಸಿದಾಯಿತು. ಊಟ ಮಾಡಿದ್ರಿ, ಈಗ ಜಸ್ಟ್ ಮಾಡಿದ್ರಿ. ಸೊ ಈಗ ಈ ಪೆಟ್ರೋಲ್ ಪಂಪಿಂದ ನಾವು ಮುಂದೆ ಬಿಡ್ತೀರಿ. ಮುಂದೆ ಬೆಳಗ್ಗೆ ಎಲ್ಲಿ ಸ್ಟಾಪ್ ಆಗ್ತೀರಿ ಗೊತ್ತಿಲ್ಲ, ಬಟ್ ಸ್ಟಾಪ್ ಆಗಾದ್ಮೇಲೆ ನಾವು ತೋರಿಸ್ತೀನಿ ಎಲ್ಲಿ ಅಂತ. ಸೊ ಈಗ ನಾವು ಇರೋದು ಹೊಸಕೋಟೆ ಕ್ರಾಸ್ ಮಾಡಿ ಕೋಲಾರ ಹತ್ರ ಇದ್ದೀರಿ, ನೋಡೋಣ. ಸೊ ಮುಂದೆ ನಾನು ಕ್ಲಿಪ್ ಹಾಕ್ತಾಯಿರ್ತೀನಿ ವೀಡಿಯೋಗಳ್ದು, ಪಾರ್ಟ್ 1 ಪಾರ್ಟ್ 2 ಥರ. ಸೊ ವೀಡಿಯೋಗಳು ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಊರು ಎಷ್ಟು ದೂರ ಮತ್ತು ಯಾವ ಊರು, ಹೋಗೋಕ್ಕೆ ಎಷ್ಟು ಡೀಸೆಲ್ ಬೇಕು ಮತ್ತು ಯಾವ ಥರ ರೂಟು. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಬೈ ಬಾಯ್.